ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 6ನೇ ತರಗತಿಯ ಅಧ್ಯಾಯ 1 ಸಂಖ್ಯೆಗಳನ್ನು ತಿಳಿಯುವುದು, ನೋವಿಂಗ್ ಅವರ್ ನಂಬರ್ಸ್ ಈ ಪಾಠದ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇನ್ನಷ್ಟು ಇಂಥ ಹೆಚ್ಚಿನ ವಿಡಿಯೋಗಳನ್ನು ತಾವು ನೋಡಬಹುದು ಅನ್ನುವ ಮುಖಾಂತರ ಈ ಪಾಠದ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಮೊದಲಿಗೆ ಸಂಖ್ಯೆಗಳನ್ನ ಹೋಲಿಕೆ ಮಾಡುವುದು. ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ 92, 392, 4456. ಇನ್ನೊಂದು ಸಂಖ್ಯೆ 89,742. ಈ ಸಂಖ್ಯೆಗಳನ್ನು ಕೊಟ್ಟರೆ ನಾವು ಇಲ್ಲಿ ಏನನ್ನ ತಿಳ್ಕೊಳ್ಬೇಕು ಅಂತಂದ್ರ, ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅನ್ನೋದು. ಯಾವ ಸಂಖ್ಯೆ ದೊಡ್ಡದಾಗ್ತದೆ ಇದರಲ್ಲಿ? 89,742 ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ, 92 ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ. ನಂತರ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಸಂಖ್ಯೆ, ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದಾಗ್ತದ? 1,902, 1,920, 9,201, 9,021, 9,210. ಯಾವ ಸಂಖ್ಯೆ ದೊಡ್ಡದ ಇಲ್ಲಿ? 9,210 ಅನ್ನೋದು ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ಗೊತ್ತಾಗಬೇಕು. 0, 1, 2, 3, 4, 5, 6, 7, 8, 9. ಇಷ್ಟರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಮತ್ತು ಯಾವ್ದು ಚಿಕ್ಕ ಸಂಖ್ಯೆ? 9 ಅತ್ಯಂತ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ 1. 0 ಅದಕ್ಕೆ ಬೆಲೆ ಇರಲ್ಲ. 0 ಕೌಂಟ್ ಮಾಡ್ತೇವೆ, ಆದ್ರ 1ರಿಂದ ಕೌಂಟಿಂಗ್ ಅನ್ನ ಸ್ಟಾರ್ಟ್ ಆಗ್ತದೆ. ಸರಿನಾ? ಮುಂದಿನ ಪ್ರತಿಯೊಂದು ಸಾಲಿನಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದೆಂದು ತಟ್ಟನೆ ಹೇಳಬಲ್ಲಿರಾ ಅಂತ ಕೇಳುತ್ತಾರೆ. ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು? 59,785 ಅನ್ನೋದು ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ 18. ಇದು ಚಿಕ್ಕ ಸಂಖ್ಯೆ. 59,785 ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ. ಅರ್ಥ ಆಗ್ಲತ್ತದ? ಈಗ ಇದ್ರಲ್ಲಿ ನೀವೇ ಹೇಳ್ಬೋದಾ? ಮೊದಲು ನೋಡ್ರಿ ಯಾವ್ದು ಸ್ಪಷ್ಟವಾಗಿ ನೋಡ್ರಿ ಯಾವ್ದದ. 89,423 ಅತ್ಯಂತ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ 100. ಇಲ್ಲಿ 310 ಅಂತ ಹೇಳಿ 3 ಡಿಜಿಟ್ ಒಂದು ನಂಬರ್ ಅದ, 100 ಅಂತ ಹೇಳಿ ಮತ್ತೊಂದು 3 ಡಿಜಿಟ್ ನಂಬರ್ ಅದ. ಇವೆರಡರಲ್ಲಿ ಯಾವ ಚಿಕ್ಕದಾಗ್ತದ? 100 ಅನ್ನೋದು ಚಿಕ್ಕ ಸಂಖ್ಯೆ. ಮೊದಲ ಡಿಜಿಟ್ಸ್ ಅನ್ನ ಕೌಂಟ್ ಮಾಡ್ಬೇಕು. ಅಂಕಿಗಳು ಎಷ್ಟು ಅಂಕಿಗಳವ? ಇದು 0, 1, 2, 3 ಇವೆಲ್ಲ ಏನಾಯ್ತಾವ? 1 ಅಂಕಿಯ ಸಂಖ್ಯೆಗಳು. 10 ಅನ್ನೋದು ಏನಾಯ್ತದ? 2 ಅಂಕಿಯ ಸಂಖ್ಯೆ. 12 2 ಅಂಕಿಯ ಸಂಖ್ಯೆ. 15 ಅನ್ನೋದು 2 ಅಂಕಿಯ ಸಂಖ್ಯೆ. 98 ಅನ್ನೋದು 2 ಅಂಕಿಯ ಸಂಖ್ಯೆ. ನಂತರ 99 2 ಅಂಕಿಯದು. ಇದು 100 3 ಅಂಕಿಯ ಸಂಖ್ಯೆ ಆಗ್ತದ. ಈ 3 ಅಂಕಿಯ ಸಂಖ್ಯೆ ಮೊದಲು 2 ಅಂಕಿಯ ಸಂಖ್ಯೆ ಅವನ ಅಂತ ಚೆಕ್ ಮಾಡ್ಬೇಕು. ಇದರಲ್ಲಿ ಯಾವ್ದು 2 ಅಂಕಿಯ ಸಂಖ್ಯೆ ಇಲ್ಲ. 3 ಅಂಕಿಯದು 100 ಅನ್ನೋದದ. 3 ಅಂಕಿಯದು ಅತ್ಯಂತ ಚಿಕ್ಕ ಸಂಖ್ಯೆನ 100 ಆಗ್ತದೆ. ನಾನು ಮುಂದಿನ ಸ್ಲೈಡ್ಸ್ ನಲ್ಲಿ ತಿಳಿಸ್ತೇನೆ ನಿಮಗ. ಅತ್ಯಂತ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಅಂಕಿಗಳ ಸಂಖ್ಯೆ ಅಂತ ತಿಳಿಸ್ತೇನೆ. ನೆಕ್ಸ್ಟ್ 3ನೇ ಪ್ರಶ್ನೆಯಲ್ಲಿ ಮೊದಲ ಎಷ್ಟು ಅಂಕಿಗಳ ಸಂಖ್ಯೆಗಳನ್ನವ ಅನ್ನೋದನ್ನ ಚೆಕ್ ಮಾಡಬೇಕು. ಎಲ್ಲಕ್ಕಿಂತ ಇಲ್ಲಿ ದೊಡ್ಡದು 5 ಅಂಕಿಯ ಸಂಖ್ಯೆ ಅನ್ನದ. ಎಷ್ಟದ ಇದು? 75,284. ಇದು ಅತ್ಯಂತ ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ ಯಾವ್ದಾಗ್ತದ? 111 ಅನ್ನೋದು ಚಿಕ್ಕ ಸಂಖ್ಯೆ ಆಗ್ತದ. 4ನೇ ಪ್ರಶ್ನೆ, ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು? ಇದು 9,999 ಇದೆ. 99,000 ಅಲ್ಲ, 9,999. 4 ಅಂಕಿಯ ಡಿಜಿಟ್ಸ್ ಅನ್ನೋದು. ಇದು 5 ಅಂಕಿಯ ಡಿಜಿಟ್ಸ್ ಅಲ್ಲ, 5 ಅಂಕಿಯ ಒಂದು ಸಂಖ್ಯೆ ಅನ್ನೋದು. 12,002 ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ, ಅತ್ಯಂತ ಚಿಕ್ಕ ಸಂಖ್ಯೆ 124. ಈ ರೀತಿ ದೊಡ್ಡ ಸಂಖ್ಯೆಗಳನ್ನು ಮತ್ತು ಚಿಕ್ಕ ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ನೆಕ್ಸ್ಟ್, ಮುಂದೆ ನೀಡಿರುವ ಅಂಕಿಗಳನ್ನು ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬಳಸಿ ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕದಾದ 4 ಅಂಕಿಗಳ ಸಂಖ್ಯೆಗಳನ್ನ ಬರೆಯಿರಿ. 4 ಅಂಕಿಗಳ ಸಂಖ್ಯೆಗಳನ್ನ ಅಂತ ಕೇಳುತ್ತಾರೆ. 4 ಅಂಕಿ ಸಂಖ್ಯೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಏನ್ ತಿಳ್ಕೊಂಡಿದ್ದೇವೆ ಅಂತಂದ್ರೆ 1 ಅಂಕಿಯ ಸಂಖ್ಯೆ ಯಾವುದು, 2 ಅಂಕಿಯ ಸಂಖ್ಯೆ ಅನ್ನೋದು. 1 ಅಂಕಿಯ ಸಂಖ್ಯೆ 9 1 ಅಂಕಿಯ ಸಂಖ್ಯೆ. 1 ಅನ್ನೋದು 1 ಅಂಕಿಯ ಸಂಖ್ಯೆ. 5 13 2 ಅಂಕಿಯ ಸಂಖ್ಯೆ ಅಲ್ಲ, 13. ಎಲ್ಲಿ ತನಕ ಬರ್ತಾವ 2 ಅಂಕಿಯ ಸಂಖ್ಯೆ ಅಂದ್ರ 99 ತನಕ ಬರ್ತಾವ. ಸ್ಟಾರ್ಟ್ ಎಲ್ಲಿಂದ ಆಗ್ತದ? 10ರಿಂದ. 1 ಅಂಕಿಯ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ? 10ರಿಂದ ಸ್ಟಾರ್ಟ್ ಆಗಿ 2 ಅಂಕಿಯ ಸಂಖ್ಯೆ
10ರಿಂದ ಸ್ಟಾರ್ಟ್ ಆಗಿ 99 ತನಕ ಬರ್ತಾವು ಎಲ್ಲ 2 ಅಂಕಿಯ ಸಂಖ್ಯೆಗಳು. ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 2 ಅಂಕಿಯದಲ್ಲಿ 10. ದೊಡ್ಡದು 99. 99ಕ್ಕೆ 1 ಕೂಡಿಸಿದ್ರೆ ಏನಾಗ್ತದ? 99 ಪ್ಲಸ್ 1 100. 100 ಅನ್ನೋದು 3 ಅಂಕಿಯ ಸಂಖ್ಯೆ, 3 ಡಿಜಿಟ್ ನಂಬರ್ಸ್. 100 is a 3 digit number. 100 starts from 101, 102 up to 999, 999, 3 digit numbers. 3 ಅಂಕಿಯ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ? 100ರಿಂದ ಸ್ಟಾರ್ಟ್ ಆಗ್ತದ, 999 ಎಂಡ್ ಆಗ್ತದ. ಇದಾದ ನಂತರ ಇದಕ್ಕೆ 1 ಕೂಡಿಸಿದ್ರೆ ಏನ್ ಬರ್ತದ? 1000. ಇದು 1000 ಅನ್ನೋದೇನದ? 4 ಅಂಕಿಯ ಸಂಖ್ಯೆ. 4 ಅಂಕಿಯ ಸಂಖ್ಯೆ ಅದಲ್ಲ, ಹಂಗ 1 ಅಂಕಿಯ ಸಂಖ್ಯೆ, 2 ಅಂಕಿಯ ಸಂಖ್ಯೆ, 3 ಅಂಕಿಯ ಸಂಖ್ಯೆ, 4 ಅಂಕಿಯ ಸಂಖ್ಯೆ ಅನ್ನೋದನ್ನ ಗುರ್ತು ಮಾಡ್ಬೇಕು. 349 ಎಷ್ಟು ಡಿಜಿಟ್ ಅದ? ಇದು 3 ಡಿಜಿಟ್ಸ್, 3 ಅಂಕಿಯ ಸಂಖ್ಯೆ. ಗೊತ್ತಾಯ್ತು ರೋಹಿತ್? ಎಷ್ಟು ಅಂಕಿಯ ಸಂಖ್ಯೆ ಅದ ಇದು? ಎಷ್ಟು? 5 ಅಂಕಿಯ ಸಂಖ್ಯೆ. ಗೊತ್ತಾಯ್ತಲ್ಲ? ಎಷ್ಟು ಅಂಕಿದದ ಅನ್ನೋದನ್ನ ಗೊತ್ತಾಗ್ಬೇಕು. 5 ಅಂಕಿದು, 3 ಅಂಕಿದು, 4 ಅಂಕಿದ ಅನ್ನೋದು. ಇಲ್ಲಿ ಮುಂದೆ ನೀಡಿರುವ ಅಂಕಿಗಳನ್ನ ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬಳಸಿ ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನ 4 ಅಂಕಿಗಳ ಸಂಖ್ಯೆಗಳನ್ನ ಬಳಸಬೇಕು, ಬರಿಬೇಕು. 9, 7, 4, 1 ಅಂತ ಹೇಳಿ ಎಷ್ಟು ಡಿಜಿಟ್ ಅವ ಇಲ್ಲಿ? 4 ಡಿಜಿಟ್ಸ್ ಅವ. ಎಷ್ಟು ಡಿಜಿಟ್ ಸಂಖ್ಯೆಯನ್ನ ಮಾಡ್ಬೇಕು? 4 ಅಂಕಿದನ್ನ ಮಾಡ್ಬೇಕು. ದೊಡ್ಡ ಸಂಖ್ಯೆ 9741 ಅನ್ನೋದು ಏನಾಗ್ತದ? ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ ಅಂದ್ರೆ ಉಲ್ಟಾ ಬರಿಬೇಕು. ಅದಕ್ಕೆ ಉಲ್ಟಾ ಅಂತಂದ್ರ ರಿವರ್ಸ್ ಆರ್ಡರ್ ನಲ್ಲಿ 1479, 1479 ಇದೇನದ? ಅತ್ಯಂತ ಚಿಕ್ಕ ಸಂಖ್ಯೆ. ಇವು 4 ಡಿಜಿಟ್ಸ್ ಅನ್ನ ಬಳಸಿ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಬರಿಬೇಕು. 3 ಅಂಕಿದ್ ಬರಿಬೇಕು. ಯಾವ್ದಾಗ್ತದ? ಮೊದಲು 9 ಬಳಸ್ಕೋಬೇಕು. 9, ಆಮೇಲೆ 7, ಆಮೇಲೆ 4. ಅರ್ಥ ಆಯ್ತಿದು? ದೊಡ್ಡ ಸಂಖ್ಯೆ 3 ಅಂಕಿದ್ ಮಾತ್ರ ಬರೀಲತ್ತಿದ್ ನಾವು. ನೆಕ್ಸ್ಟ್ 9741 ಬಳಸ್ಕೊಂಡು ಇವೇ 4 ಡಿಜಿಟ್ಸ್ ಅನ್ನ ಬಳಸ್ಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ 3 ಡಿಜಿಟ್ ಅನ್ನ ಬರಿಬೇಕು. ಇವಾಗ ಯಾವ ತಗೋಬೇಕು? 1, 4, 7, 147 ಅನ್ನೋದು ಚಿಕ್ಕ ಸಂಖ್ಯೆ ಆಯ್ತು. ಈಗ ಅದನ್ನ ಹೇಳ್ತೀನಿ. ಇಲ್ಲಿ 4 ಡಿಜಿಟ್ಸ್ ಅನ್ನ ಬಳಸ್ಕೊಂಡು 9, 7, 4, 1 ಬಳಸ್ಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ 2 ಡಿಜಿಟ್ದು 14 ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ 97. ಗೊತ್ತಾಯ್ತಾ? ಈ 4 ಡಿಜಿಟ್ಸ್ ಅನ್ನ ಕೊಟ್ಟರ ನಮಗ್ 5 ಡಿಜಿಟ್ಸ್ ಸಂಖ್ಯೆಯನ್ನ ಮಾಡದ. ಎಷ್ಟು ಡಿಜಿಟ್ದು? 5 ಡಿಜಿಟ್ಸ್ ಮಾಡದ. ಅವಾಗ ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆ ಮಾಡ್ಬೇಕಾಗ್ಯದ. 9, 7, 4, 1 ಕೊಟ್ಟರೆ ಅತ್ಯಂತ ದೊಡ್ಡ ಸಂಖ್ಯೆ 5 ಡಿಜಿಟ್ಸ್. 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಮಾಡ್ಬೇಕಾಗ್ಯದ. ಹಾಗಾದ್ರೆ ಏನ್ ಮಾಡ್ಬೇಕು? 9 2 ಸರಿ ಬಳಸ್ಕೊಳ್ಬೇಕು. 7, 4, 1. 9 5 ಸರಿ ಬಳಸ್ಕೋರಿ. ಎಲ್ಲಾ ಸಂಖ್ಯೆಗಳನ್ನ ಬಳಸ್ಕೋಬೇಕಲ್ಲ. ಹಾಗಾಗಿ 99,741 ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ. 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1, 1, 4, 7, 9 ಅತ್ಯಂತ ಚಿಕ್ಕ ಸಂಖ್ಯೆ 5 ಅಂಕಿದು. ತಿಳಿತಿದು? ಮತ್ತೊಂದು ಅಂಕಿಗಳನ್ನು ಕೊಟ್ರ 1, 7, 6, 2. 4 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಮಾಡ್ಬೇಕಾದ್ರ 7, 6, 2, 1 ಇದು ಅತ್ಯಂತ ದೊಡ್ಡ ಸಂಖ್ಯೆ. 7621 ಅನ್ನೋದು ಇಲ್ಲಿ ಕಾಮ ಬರ್ತದ. ಚಿಕ್ಕ ಸಂಖ್ಯೆ ಮಾಡ್ಬೇಕಾದ್ರ 1, 2, 6, 7 1267 ಅನ್ನೋದು ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಗೊತ್ತಾಯ್ತು. ಈಗ ಯಾವುದಾದರೊಂದು ಅಂಕೆಯನ್ನು 2 ಬಾರಿ ಬಳಸಿ 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಹಾಗೂ ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ಬರೆಯೋದು. ಈಗ ಹೇಳಿನಲ್ಲ 3, 8, 7 ಅಂತ ಹೇಳಿದ. ಯಾವುದಾದರೂ 2 ಅಂಕಿದು 4 ಅಂಕಿದ ಅತ್ಯಂತ ದೊಡ್ಡ ಸಂಖ್ಯೆ ಬಳಸದ. 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. ಇವು ಡಿಜಿಟ್ಸ್ ಗಳನ್ನು ಉಪಯೋಗ ಮಾಡಿ ಅವಾಗ ಏನ್ ಮಾಡ್ಬೇಕು? 8 2 ಸರಿ ತಗೋಬೇಕು. 7, 3. ಅರ್ಥ ಆಯ್ತು ಇದು?
ಅವೇ ಸಂಖ್ಯೆಗಳನ್ನ ಇವ್ ಬಿಟ್ಟು ಮತ್ತೆ ಬೇರೆ ತಗೊಳಕ್ ಹೋಗ್ಬಾರ್ದು. ಸರ್ ಹಿಂಗ್ ತಗೋರಿ 9 8 7 3 ಅದು ತಗೊಳಕ್ ಹೋಗ್ಬಾರ್ದು. ಕೊಟ್ಟಂತ ಅಂಕಿಗಳನ್ನು ಬಳಸ್ಕೊಂಡು 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಬರೆಯೋದು, 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ 3 3 7 8 3378. ಈ ಸಂಖ್ಯೆಗಳನ್ನು ಕೊಟ್ಟಂತ ಅಂಕಿಗಳನ್ನು ಬಳಸ್ಕೊಂಡೇ ನಾವು ಬರಿಬೇಕು. ಇವಾಗ 905 ಅಂತ ಹೇಳಿದ ಅತ್ಯಂತ ದೊಡ್ಡ ಸಂಖ್ಯೆ, 4 ಅಂಕಿಯದ ಅತ್ಯಂತ ದೊಡ್ಡ ಸಂಖ್ಯೆ 9950. 9950 ಅನ್ನೋದು 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ ಬರಿಬೇಕಾದ್ರ ಚಿಕ್ಕ ಸಂಖ್ಯೆ 5 0. ಏನ್ ಮಾಡ್ಬೇಕಿಲ್ಲಿ 5 9 ಹಿಂಗ್ ಬರಿಬಹುದು ನೋಡ್ರಿ. 5 0 9 5 ಅಂತ ಹೇಳಿ ಬರಿಬಹುದು. ಆದ್ರ ಇದಕ್ಕಿಂತ ಚಿಕ್ಕದು ಇದು ಪಾಸಿಬಲ್ ಅದ. ಆ ಕೊಟ್ಟಂತ ಅಂಕಿಗಳನ್ನ ಬಳಸ್ಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ 4 ಅಂಕಿದ್ ಇರ್ಬೇಕು. ಮತ್ತೆ ಇಲ್ಲಿ 3 ಅಂಕಿಗಳನ್ನ ಮಾತ್ರ ಕೊಟ್ಟಾರ. 4 ಅಂಕಿ ಮಾಡ್ಬೇಕಾದ್ರೆ ದೊಡ್ಡ ಸಂಖ್ಯೆ 2 ಸರಿ ತಗೋಬೇಕು, ಸಣ್ಣದ್ ಮಾಡ್ಬೇಕಾದ್ರೆ ಚಿಕ್ಕ ಸಂಖ್ಯೆ 2 ಸರಿ ತಗೋಬೇಕು. ಚಿಕ್ಕ ಸಂಖ್ಯೆ 2 ಸರಿ ತಗೊಂಡಿನಿ. ಆದ್ರೆ ಇಲ್ಲಿ ಸರ್ ಹಿಂಗ್ ತಗೋರಿ 5 5 0 9. ಈಗ ಇವೆರಡು ಕಂಪೇರ್ ಮಾಡ್ರಿ, ಯಾವ್ದು ದೊಡ್ಡದಾಗ್ಲತ್ತದ? 5059 ಅನ್ನೋದು ಸಣ್ಣದಾಗ್ಲತ್ತದ, 5509 ಅನ್ನೋದು ದೊಡ್ಡದಾಗ್ಲತ್ತದ. ಹಿಂಗ್ ಬರ್ದೇವ್ ಅಂತಂದ್ರ ಎಲ್ಲಕ್ಕಿಂತ ಸಣ್ಣ ಸಂಖ್ಯೆಯನ್ನ ಸಿಗ್ತದ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಸಂಖ್ಯೆಯನ್ನು ಕೊಟ್ರಲ್ಲಿ 049 049. ಇದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಮಾಡ್ಬೇಕಾದ್ರ 4 ಅಂಕಿದ್ ಮಾಡ್ಬೇಕು. 4049. ದೊಡ್ಡ ಸಂಖ್ಯೆ ಮಾಡ್ಬೇಕಾದ್ರ 9940. ಇದು ಅತ್ಯಂತ ದೊಡ್ಡ ಸಂಖ್ಯೆ. ಇದ್ರ ಈಸಿಯಾಗಿ ಗೊತ್ತಾಗ್ತದ. ಇದರಲ್ಲಿ ಕೊಟ್ಟಂತ ಚಿತ್ರದಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಎಲ್ಲಕ್ಕಿಂತ ದೊಡ್ಡ ವ್ಯಕ್ತಿ ಯಾರು? ರಾಮಹರಿ. ಯಾಕಂದ್ರೆ ಇದು 160 ಸೆಂಟಿಮೀಟರ್ ಎತ್ತರ ಆಗಿದ್ರೆ ಅದ್ರ ಸಲ ರಾಮಹರಿ. ಸೆಕೆಂಡ್ ಯಾರು ಬರ್ತಾರ? 159 ಶಶಿ. ಥರ್ಡ್ ಮೋಹನ್ 158. ಆಮೇಲೆ ಡಾಲಿ 154. ಇವುಗಳನ್ನ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರಿಬಹುದಾ? ಏರಿಕೆ ಕ್ರಮ ಅಂದ್ರೆ ಮೊದಲ ಎಲ್ಲಕ್ಕಿಂತ ಸಣ್ಣದು, ಆಮೇಲೆ ದೊಡ್ಡದು ಏರಿಕೆ ಕ್ರಮ. ಇಳಿಕೆ ಕ್ರಮ ಫಸ್ಟ್ ಯಾರ್ದು? 154 ಸೆಂಟಿಮೀಟರ್. ನೆಕ್ಸ್ಟ್ 158, 159, 160. ಈಗ ನನ್ನ ಸಂಖ್ಯೆಗಳನ್ನು ಕೊಟ್ಟು ನೀವು ಹೆಸರು ಮುಖಾಂತರ ಬರೆಯೋಂಗಿದ್ರ ಫಸ್ಟ್ ಯಾರ್ದು? ಡಾಲಿ. ನೆಕ್ಸ್ಟ್ ಮೋಹನ್, ಶಶಿ, ರಾಮಹರಿ. ಲಾಸ್ಟ್ಗೆ ಯಾರು ಬರ್ತಾರ? ರಾಮಹರಿ ಅನ್ನೋರು. ಯಾವುದನ್ನ ಕೊಳ್ಳೋಣ ಅಂತ ಹೇಳ್ಕೊಟ್ರೆ ಸೋಹನ್ ಮತ್ತು ರೀಟಾ ಕಪಾಟುಗಳನ್ನು ಕೊಳ್ಳಲು ಹೋದರು. ಅಂಗಡಿಯಲ್ಲಿ ಹಲವು ಕಪಾಟುಗಳು ಇದ್ದು ಅವುಗಳಿಗೆ ಬೆಲೆ ಪಟ್ಟಿ ತೂಗು ಹಾಕಲಾಗಿತ್ತು. ಬೆಲೆಗಳನ್ನು ಹಾಕಲಾಗಿತ್ತು. ಯಾವುದು ತಗೊಳ್ಬೇಕು? ರೇಟನ್ನ ಹೆಚ್ಚಿಗಿದ್ದು ಅದ್ರದ್ದು ಹೆಂಗಿರ್ತದ? ಕ್ವಾಲಿಟಿಯನ್ನ ಚಂದ ಇರ್ತದೆ. ರೇಟ್ ಕಡಿಮೆ ಇದ್ದು ಕ್ವಾಲಿಟಿ ಕಡಿಮೆ ಇರ್ದ, ಸೈಜ್ನು ಕಡಿಮೆ ಅದನ್ನ ಇರ್ತದೆ. ಯಾವ್ದು ಚಂದದ? ಯಾವ್ದು ತಗೋಬೇಕು? ಫಸ್ಟಿಗೆ 3957. ಇದು ಎಲ್ಲಕ್ಕಿಂತ ಹೆಚ್ಚು ಬೆಲೆ ಇದ್ದಿದ್ದು 3975. ಓಕೆ. ನೆಕ್ಸ್ಟ್ 2854. ಇದು ಕನ್ನಡಿ ಅದಲ್ಲ, ಅದು ಸ್ವಲ್ಪ ಪಿರೆ ಕೊಟ್ರಿ. ಇದು ಕನ್ನಡಿ ಇಲ್ಲ ಆದ್ರೂ ಪಿರೆ ಕೊಟ್ರಿ, ಯಾಕೋ ಗೊತ್ತಿಲ್ಲ. ಕ್ವಾಲಿಟಿ ಚಂದ ಅದದು. ನೆಕ್ಸ್ಟ್ ಹೋಗೋರಿ 10,000ವನ್ನ ಪರಿಚಯಿಸುವುದು ಯಾವ ರೀತಿ ಅಂತ ಹೇಳಿ. 99ಕ್ಕಿಂತ ದೊಡ್ಡದಾದ 2 ಅಂಕಿಯ ಸಂಖ್ಯೆ ಇಲ್ಲವೆಂದು ನಮಗೆ ತಿಳಿದಿದೆ. 2 ಅಂಕಿಯ ಸಂಖ್ಯೆ ಮತ್ತೆ ಅದಕ್ಕಿಂತ ದೊಡ್ಡ ಸಿಗ್ತಿದೇನೋ ನೋಡ್ರಿ. 10ರಿಂದ ಸ್ಟಾರ್ಟ್ ಆಗ್ತದೆ. 10 11 12 ಡ್ಯಾಶ್ 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 97 98 99. ಇದಕ್ಕಿಂತ ದೊಡ್ಡ ಸಂಖ್ಯೆ ಸಿಗ್ತದ 2 ಅಂಕೆದು? ಇಲ್ಲ. ಅತ್ಯಂತ ಚಿಕ್ಕ ಸಂಖ್ಯೆ 10, ಅತ್ಯಂತ ದೊಡ್ಡ ಸಂಖ್ಯೆ 99. ಯಾವಾಗ? 2 ಅಂಕೆಗೆ ಮಾತ್ರ ಕೇಳಿದಾಗ. ನನ್ ಕೇಳ್ದಂತ ತಿಳ್ಕೊರ್ದು ಒಂದು ಅತ್ಯಂತ ಚಿಕ್ಕ ಸಂಖ್ಯೆ ಬರೀರಿ ಅಂತಂದ್ರೆ ಹೆಂಗಂತ ಬರೀತೀರಿ ಸರ್? 1 ಅತ್ಯಂತ ಚಿಕ್ಕ ಸಂಖ್ಯೆ. 10 ಅತ್ಯಂತ ಚಿಕ್ಕ ಸಂಖ್ಯೆ ಐತಿ ಯಾವಾಗ? 2 ಅಂಕಿದ್ದು. 1000 ಅತ್ಯಂತ ಚಿಕ್ಕ ಸಂಖ್ಯೆ ಆಗ್ತದ ಯಾವಾಗ? 4 ಅಂಕಿಯ ಸಂಖ್ಯೆ. 4 ಅಂಕಿಯ ಸಂಖ್ಯೆ ಕೇಳಿದಾಗ ಎಷ್ಟಾಗ್ತದೆ? ಇದು 1000 ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ. ಇದು ಅತ್ಯಂತ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ 4 ಅಂಕಿದು 9999. ಅರ್ಥ ಆಯ್ತು? ಇಲ್ಲೊಂದು ಕಂಡೀಷನ್ಸ್ ಅನ್ನ ತಿಳ್ಕೊಳ್ಬೇಕು. ಕಂಡೀಷನ್ಸ್ ಏನು ಅಂತಂದ್ರ
ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ ಒಂದನ್ನ ಆಡ್ ಮಾಡಿದಾಗ ಮುಂದಿನ ಡಿಜಿಟ್ಸ್, ಮುಂದಿನ 3 ಅಂಕಿಗಳ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನ ಸಿಗ್ತದ. ಅಂದ್ರ 2 ಅಂಕಿಯ ಸಂಖ್ಯೆಯನ್ನ ತಗೊಂಡಿನ 10 ಅಂತ ಹೇಳಿ. ಇದು ಅತ್ಯಂತ ಚಿಕ್ಕ ಸಂಖ್ಯೆ. ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 99. ಈ ಚಿಕ್ಕ ಸಂಖ್ಯೆಯಲ್ಲಿ ಒಂದನ್ನ ಮೈನಸ್ ಮಾಡಿದಾಗ ಅದು ಹಿಂದಿನ ಸಂಖ್ಯೆ, ಹಿಂದಿನ ಅತ್ಯಂತ ದೊಡ್ಡ ಸಂಖ್ಯೆನ ಸಿಗ್ತದ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಾರ್ದು, ಚಂದ ಅದ ಇದು. 10ರಲ್ಲಿ ಒಂದನ್ನ ಮೈನಸ್ ಮಾಡಿದಾಗ 9 ಅನ್ನ ಸಿಗ್ತದೆ. 9 ಅನ್ನೋದು ದೊಡ್ಡ ಸಂಖ್ಯೆ ಯಾವುದು? 1 ಅಂಕೆ. 1 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ. 1 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 1 ಅಲ್ಲ. 2 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ 99. ಇದಕ್ಕೆ ಒಂದನ್ನ ಕೂಡಿಸ್ರಿ, 100 ಅಂತ ಹೇಳಿ ಬರ್ತದ. ಇದು 100 ಏನಾಗಿರ್ತದ? ಮುಂದಿನ ಅತ್ಯಂತ ಚಿಕ್ಕ ಸಂಖ್ಯೆ, ಮುಂದಿನ ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆ. 2 ಅಂಕಿಯನ್ನ ತಗೊಂಡಿದ್ದೇವೆ. ಮುಂದೆ ಯಾವ್ದು ಬರ್ತದೆ? ಈಗ 3 ಅಂಕಿದ್ ಬರ್ತದ. 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಏನು? 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಗೆ ಒಂದನ್ನ ಕೂಡಿಸಿದಾಗ 3 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಸಿಗ್ತದ. 3 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ ಒಂದನ್ನ ಕಳೆದಾಗ 2 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ಸಿಗ್ತದ. ಈಗ ನಾನು 1000 ಅಂತ ತಗೊಳತ್ತೀನಿ. 1000 ಎಷ್ಟು ಏನಾಗದು? 4 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ. ಒಂದನ್ನ ಕಳೆದಾಗ ಏನಾಗ್ತದ? 3 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆಯಲ್ಲಿ ಒಂದನ್ನ ಕಳೆದಾಗ ಅದರ ಹಿಂದಿನ ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ಸಿಗ್ತದ. ದೊಡ್ಡ ಸಂಖ್ಯೆಯಲ್ಲಿ ಒಂದನ್ನ ಕೂಡಿಸಿದಾಗ ಮುಂದಿನ ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಸಿಗ್ತದ. 9ರಲ್ಲಿ ಒಂದನ್ನ ಕೂಡಿಸಿದಾಗ 10 ಅನ್ನೋದು ಬಂತು. 10 ಏನಾಗ್ತದ? ಮುಂದಿನ ಡಿಜಿಟ್ಸ್, ಅತ್ಯಂತ ಚಿಕ್ಕ ಸಂಖ್ಯೆ. 99ರಲ್ಲಿ ಒಂದನ್ನ ಕೂಡಿಸಿದಾಗ 3 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ. ಇಲ್ಲಿ 10,000 ಅಂತ ಹೇಳದ. 10,000 ಈ 10,000 ಕೂಡಿಸ್ಬೇಕಾ ಅಥವಾ ಕಳಿಬೇಕು? ದೊಡ್ಡ ಸಂಖ್ಯೆ ಸಿಗ್ಬೇಕಾದ್ರ ಅಥವಾ ಚಿಕ್ಕ ಸಂಖ್ಯೆ ಸಿಗ್ಬೇಕಾದ್ರ ಮೈನಸ್ ಮಾಡ್ಬೇಕಲ್ಲ. ಏನ್ ಮೈನಸ್ ಮಾಡ್ಬೇಕು? ಎಷ್ಟು? 1 ಮೈನಸ್ ಮಾಡಿದ್ರೆ ಎಷ್ಟು ಸಿಗ್ತದ? ಏನ್ ಸಿಗ್ತದ? 999. 4 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆಯನ್ನ ಸಿಗ್ತದ. 999 ಎಷ್ಟು ಅಂಕೆಯ ಸಂಖ್ಯೆ ಇದೆ? ಇದು 3 ಅಂಕೆಯ ಸಂಖ್ಯೆ. ಏನ್ ಮಾಡಿದ್ರೆ ದೊಡ್ಡ ಸಂಖ್ಯೆ ಸಿಗ್ತದ, ಚಿಕ್ಕ ಸಂಖ್ಯೆ ಸಿಗ್ತದ? ಪ್ಲಸ್ 1 ಮಾಡಿದಾಗ ಏನ್ ಸಿಗ್ತದ? 4 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ. ಏನದ ಇದು? ದೊಡ್ಡ ಸಂಖ್ಯೆ ಅದನ್ನ ಚಿಕ್ಕ ಸಂಖ್ಯೆ? ಚಿಕ್ಕ ಸಂಖ್ಯೆ. ಯಾವುದು? 5 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ. ಇದರಲ್ಲಿ ಏನನ್ನ ಮಾಡಿದಾಗ ಏನ್ ಸಿಗ್ತದ? -1 ಮಾಡಿದಾಗ ಏನ್ ಸಿಗ್ತದ? 4 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ಸಿಗ್ತದ. 9,999. ಮುಂದೆ ಕೋಷ್ಟಕದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಓದಿ ವಿಸ್ತರಿಸಿ ಬರೆದು ಖಾಲಿ ಇರುವ ಸ್ಥಳಗಳನ್ನ ಭರ್ತಿ ಮಾಡಿ. ಅದಕ್ಕಿಂತ ಮುಂಚೆ ನಾನು ಹೇಳ್ತೇನೆ, ಇಲ್ಲಿ 548 ಅಂತ ಹೇಳ್ದ. 548. 5 ಗುಣಿಲೆ ಇದು 100 ಸ್ಥಾನದಲ್ಲದಲ್ಲ, 100 ಮಾಡ್ತೇವೆ. ಪ್ಲಸ್ 4 ಗುಣಿಲೆ 10ರ ಸ್ಥಾನದಲ್ಲ 10, ಪ್ಲಸ್ 8 ಗುಣಿಲೆ 1 ಇದೇನಾಗ್ತದೆ? ಇದು 500. ಪ್ಲಸ್ ಇದು ಎಷ್ಟಾಗ್ತದ? 4 10 40, ಪ್ಲಸ್ 8 1 8. ಎಲ್ಲವನ್ನ ಕೂಡಿಸಿದಾಗ 548. 9,574 ಅಂತ ಹೇಳ್ದ. ಇದಕ್ಕೆ ಹೆಂಗ್ ಬರಿಬೇಕು? ವಿಸ್ತರಿಸಿ. 9 ಗುಣಿಲೆ 1,000 ಪ್ಲಸ್ 5 ಗುಣಿಲೆ 100 ಪ್ಲಸ್ 7 ಗುಣಿಲೆ 10 ಪ್ಲಸ್ 4 ಗುಣಿಲೆ 1 ಏನಾಗ್ತದೆ? ಇದು 9,000. 9,000 ಆಗ್ತದ. ಪ್ಲಸ್ ಇದು ಎಷ್ಟಾಗ್ತದ? 500 ಪ್ಲಸ್ 70 ಪ್ಲಸ್ ಇದು 4. ಎಲ್ಲವನ್ನ ಕೂಡಿಸಿದಾಗ 9,574. ಇಲ್ಲೊಂದು ಸಂಖ್ಯೆಯನ್ನು ಕೊಡ್ತೀನಿ, ಇದಕ್ಕೆ ವಿಸ್ತರಿಸಿ ಬರಬೇಕು. ಯಾವ ಸ್ಥಾನದಲ್ಲದ ಇದು? 10,000 ಸ್ಥಾನದಲ್ಲಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 100 ಕೋಟಿ ಗೊತ್ತಾಗ್ತದಲ್ಲ ಎಲ್ಲರಿಗೆ? ಯಾವ ಸ್ಥಾನದಲ್ಲದ ಇದು? 10,000. 5 ಗುಣಿಲೆ
10,000 ಪ್ಲಸ್ 9 ಗುಣಿಲೆ 1000 ಪ್ಲಸ್ 7 ಗುಣಿಲೆ ಎಷ್ಟು ಮಾಡಬೇಕು 100 ಪ್ಲಸ್ 3 ಗುಣಿಲೆ 10 ಪ್ಲಸ್ 2 ಗುಣಿಲೆ 1 ಏನಾಗ್ತದೆ ಇಷ್ಟು ಗುಣಿಸಿದ್ರ ಗುಣಾಕಾರ ಮಾಡಿದಾಗ 50,000 ಪ್ಲಸ್ 9,000 ಪ್ಲಸ್ 700 ಪ್ಲಸ್ 30 ಪ್ಲಸ್ 2 ಎಲ್ಲವನ್ನು ಕೂಡಿಸಿದಾಗ 59,732 ಅಂತೇಳಿ ಸಿಗ್ತದೆ. ಈಗ ಇಲ್ಲಿ ಕೊಟ್ಟಂತ ಸಂಖ್ಯೆ 20,000 ಅಕ್ಷರದಲ್ಲಿ ಬರ್ದಾರೆ 20,000 2 ಗುಣಿಲೆ 10,000 ಮಾಡಿದ್ರೆ 20,000 ಅಂತ ಹೇಳಾಗ್ತದ. 26,000 ಅಂತ ಹೇಳದ ಮೊದಲ 2 ಗುಣಿಲೆ 10,000 ಪ್ಲಸ್ 6 ಗುಣಿಲೆ 6 ಯಾವ ಸ್ಥಾನದಲ್ಲದ 1000 ಸ್ಥಾನದಲ್ಲದ ಗುಣಿಲೆ 1000 ಪ್ಲಸ್ ಮುಂದಿನೆಲ್ಲ ಉಳಿದಿದೆಲ್ಲ 0 ಅವ ಅಷ್ಟೇ ಬರಿಬೇಕು. ಏನಾಗ್ತದೆ ಇದು 20,000 ಅಂತ ಹೇಳಾಗ್ತು ಪ್ಲಸ್ ಇದು 6,000 ಎಲ್ಲವನ್ನ ಕೂಡಿಸಿದ್ರೆ 26,000. ಇದು ಎಷ್ಟದ 41,000 4 ಯಾವ ಸ್ಥಾನದಲ್ಲದ ಬಿಡಿ 10 100 1000 4 ಅನ್ನೋದು 10,000 ಇದಕ್ಕೆ 10,000ದಿಂದ ಗುಣಾಕಾರ ಮಾಡ್ಬೇಕು ಪ್ಲಸ್ 1 ಯಾವ ಸ್ಥಾನದಲ್ಲದ 1000 ಸ್ಥಾನದಲ್ಲದ 1000ದಿಂದ ಗುಣಾಕಾರನ ಮಾಡ್ಬೇಕು. 57630 57630 57630 5 ಯಾವ ಸ್ಥಾನದಲ್ಲದ ಕೌಂಟ್ ಮಾಡ್ಬೇಕು ಬಿಡಿ 10 100 1000 10,000 5 10,000 ಜಾಗದಲ್ಲದಲ್ಲ 10,000 ಪ್ಲಸ್ 7 ಅನ್ನೋದು ಬಿಡಿ 10 100 1000 1000 ಸ್ಥಾನದಲ್ಲದ 6 ಅನ್ನೋದು 100 ಪ್ಲಸ್ 3 ಅನ್ನೋದು ಬಿಡಿ 10 ಪ್ಲಸ್ 0 1ರ ಸ್ಥಾನದಲ್ಲಿ 1 ಅಥವಾ ಅದಕ್ಕೆ ಬಿಡಿ ಅಂತೇಳಿ ಕರೀತಾರೆ. ಇವಾಗ ಇದೇನಾಯ್ತಿದು 50,000 ಪ್ಲಸ್ 7,000 ಪ್ಲಸ್ ಇದು 600 ಪ್ಲಸ್ 30 ಪ್ಲಸ್ 1 ಎಲ್ಲವನ್ನ ಕೂಡಿಸಿದಾಗ 57,630 ಅಂತೇಳಿ ಬರ್ತದೆ. ಅತ್ಯಂತ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಇದು 1 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಅದರಲ್ಲಿ 1ಅನ್ನ ಕೂಡಿಸಿದಾಗ 2 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಸಿಗ್ತದ. 99 ಅನ್ನೋದು 2 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಅದರಲ್ಲಿ 1ಅನ್ನ ಕೂಡಿಸಿದಾಗ 100 ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ ಸಿಗ್ತದ. ಎಷ್ಟು ಅಂಕೆಯ ಸಂಖ್ಯೆ ಅದ ಇದು 4 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಅದ. ಏನ್ ಮಾಡಿದ್ರ ಏನ್ ಸಿಗ್ತದ 1ಅನ್ನ ಕೂಡಿಸಿದಾಗ 5 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಸಿಗ್ತದ. ಅರ್ಥ ಆಯ್ತು ಇಷ್ಟು? ಓಕೆ. ಈಗ 100ರಲ್ಲಿ ಎಷ್ಟು ಹತ್ತುಗಳನ್ನ ಇರ್ತಾವೆ ಇದು ಎಷ್ಟದ ಇದು 100ದ ಕೆಳಗಡೆ 10 ಎಷ್ಟು ಹತ್ತುಗಳನ್ನ ಇರ್ತಾವ 100 ರೂಪಾಯಿ ನಿಮ್ಮಲ್ಲಿ ಎಲ್ಲ 10 ರೂಪಾಯಿ ನೋಟ್ಗಳನ್ನವ ಎಷ್ಟವ 10 ರೂಪಾಯಿ ನೋಟ್ಗಳವ. ಹಂಗಂದ್ರೆ ಎಷ್ಟು ನೋಟ್ಗಳು ಇರ್ತಾವ ನಿಮ್ಮಲ್ಲಿ ಅನ್ನೋದನ್ನ ನೋಡ್ರಿ. 0 ಇದು ಒಂದು 0 ಕ್ಯಾನ್ಸಲ್ ಆಯ್ತು ಎಷ್ಟಿರ್ತದ 10 ಇರ್ತದಲ್ಲ. 1,000 ರೂಪಾಯಿ ನಿಮ್ಮಲ್ಲಿ ನಿಮ್ಮ ಹತ್ರ 1,000 10 ರೂಪಾಯಿ ನೋಟ್ಗಳವ ಎಲ್ಲ ಎಷ್ಟೆಷ್ಟಿದ್ದು 10 ಇರ್ದು. ಹಂಗಂದ್ರೆ ಎಷ್ಟು ನೋಟ್ಗಳನ್ನ ಇರ್ತಾವ 1,0 ಕ್ಯಾನ್ಸಲ್ ಆಯ್ತು 100 ನೋಟ್ಗಳನ್ನ ಇರ್ತಾವ. ಈಗ ನಿಮ್ಮಲ್ಲಿ ಎಷ್ಟವ 10 ಲಕ್ಷವ ಅಂತ ತಿಳ್ಕೋರಿ. ಎಷ್ಟವ 10 ಲಕ್ಷ ಕರೆಕ್ಟ್ ಅದ ಇದು 10 ಲಕ್ಷ ಅನ್ನೋದು ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಎಲ್ಲ ಒಂದೊಂದು 100 ರೂಪಾಯಿ ನೋಟ್ಗಳವ. ಎಷ್ಟವ 100 ರೂಪಾಯಿ ನೋಟ್ಗಳನ್ನವ. ಹಾಗಾದ್ರೆ ಎಷ್ಟು ನೋಟ್ಗಳನ್ನ ಇರ್ತಾವ 2,0 ಕ್ಯಾನ್ಸಲ್ ಆಯ್ತು 10,000 ನೋಟ್ಗಳನ್ನ ಇರ್ತಾವ ನಿಮ್ಮ ಹತ್ರ. ಅರ್ಥ ಆಯ್ತಿದು? ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಅವ. ಎಷ್ಟು 1 ಕೋಟಿ ಅವ ಇಲ್ಲ ಅವ ಅಂತ ಹೇಳಿ ತಿಳ್ಕೊ ಕನಸು ಕಾಣ್ಲಕ್ಕೇನು. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಆಗ್ಲತ್ತು ಇನ್ನೊಂದು 0 ಸೇರಿಸ್ರ 1 ಕೋಟಿ. 1 ಕೋಟಿಯಲ್ಲಿ ಎಷ್ಟು ಸೊನ್ನೆಗಳು ಇರ್ತಾವ 7 ಸೊನ್ನೆಗಳನ್ನ ಇರ್ತಾವ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. ಎಷ್ಟು ರೂಪಾಯಿ ನೋಟ್ಗಳು 100ದ 1000ದ 10 ರೂಪಾಯಿದು
ಸರ್ 10 ರೂಪಾಯಿ ನೋಟ್ಗಳವ ಅಂತ ತಿಳ್ಕೊರ, ಒಂದು ಕೋಟಿ ಅವ. ನನ್ನ ಬ್ಯಾಗಿನಾಗ ಬರೀ 10 ರೂಪಾಯಿ ನೋಟ್ಗಳವ ಸರ್. 0 0 ಕ್ಯಾನ್ಸಲ್ ಆಯ್ತು. 10 ಲಕ್ಷ ನೋಟ್ಗಳನ್ನ ಇರ್ತಾವ. ಎಷ್ಟು? 10 ಲಕ್ಷ ನೋಟ್ಗಳು ಇರ್ತಾವ. ಒಂದು ಬ್ಯಾಗ್ ತುಂಬತದ ಇಂಥದೊಂದು ದೊಡ್ಡದು. ಸರ್ 1 ರೂಪಾಯಿ ಸಿಕ್ಕಗಳನ್ನ ಇದ್ರೆ ಎಷ್ಟು ಇರ್ತಾವ್ರಿ? 1 ರೂಪಾಯಿ ಸಿಕ್ಕನೆ. 1 ಕೋಟಿಯಲ್ಲಿ 1 ರೂಪಾಯಿ ಕಾಯಿನ್ಸ್ಗಳನ್ನವ. ಹಂಗಂದ್ರೆ ಎಷ್ಟು ಇರ್ತಾವ ಕಾಯಿನ್ಸ್ಗಳು? 1 ಕೋಟಿನೇ ಇರ್ತಾವಲ್ಲ. ಅದೊಂದು ನಿಮ್ಗೆ ಅನ್ಬೇಕು, ರೊಕ್ಕ ಬೇಕ್ರಿ ಅಂತ 1 ಕೋಟಿ ಒಂದು ಕಾಯಿನ್ಸ್ ತರಬೇಕು, ನಿಮ್ಗೆ ಬೆನ್ನಿಗೆ ಹಾಕ್ಬೇಕು, ನಿಮ್ಗೆ ಎತ್ತಲ್ಲ, ಅಷ್ಟು ಅಜ್ಜಿನ ಇರ್ತದೆ. ನೆಕ್ಸ್ಟ್ ಸ್ಲೈಡು, ಅಲ್ಪ ವಿರಾಮವನ್ನ ಬಳಸುವುದು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲ 3 ಡಿಜಿಟ್ಸ್ ಅನ್ನ ಆದ ನಂತರ, 3 ಅಂಕಿಗಳ ಆದ ನಂತರ ನೆಕ್ಸ್ಟ್ 2 ಅಂಕೆ 2 ಅಂಕೆ 2 ಅಂಕೆ ಇದನ್ನ ಹಾಕ್ತಾರ. 1 2 3 4 5 6 7 8 9 ಮೊದಲು 3 ಸಂಖ್ಯೆ ಆದ ನಂತರ ಒಂದು ಕಾಮವನ್ನು ಹಾಕ್ಬೇಕು. ಅಲ್ಪ ವಿರಾಮ ಅಂತೇಳಿ ಕರೀತಾರೆ. ಅದಕ್ಕೆ ಏನು? ಅಲ್ಪ, ಸ್ವಲ್ಪ ಸಣ್ಣ ವಿರಾಮವನ್ನು ಹಾಕ್ಬೇಕು. ನಂತರ 2 2 ಪ್ರತಿ ಸರಿ 2 2. ಇಲ್ಲೊಂದು ಹಾಕಿದೆವು 1, ನಂತರ 2 ಆದ ನಂತರ 2 ಆದ ನಂತರ 5 3 4 7 9 9 8 ಅಂತ ಹೇಳಿದ. ಎಲ್ಲ ಹಾಕ್ಬೇಕು ಮೊದಲನೇ ಕಾಮ? ಇಲ್ಲಿ 7 ಮತ್ತು 9 ಮಧ್ಯದಲ್ಲಿ. ನೆಕ್ಸ್ಟ್ 3 ಮತ್ತು 4 ಮಧ್ಯದಲ್ಲಿ ಒಂದು ಕಾಮನ್ ಬರ್ತದ. ಈಗೇನಾಯ್ತು? 53 ಲಕ್ಷ 47,998. ಇದಕ್ಕೆ ಏನಂತ ಹೇಳಿ ಕರೀತಾರ ಅಂತಂದ್ರೆ, ಅಲ್ಪ ವಿರಾಮ ಹಾಕೋದು ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ. ಯಾವ್ದು ಪ್ರಕಾರ? ಫಸ್ಟ್ 3 ಆದ ನಂತರ 2ಕ್ಕ ಕಾಮ ಹಾಕ್ಬೇಕು. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹೇಳಿ ಬರ್ತದೆ. ಮತ್ತ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂದ್ರ ಪ್ರತಿ ಸರಿ ಏನ್ ಮಾಡ್ಬೇಕು? 3 3ಕ್ಕೆ. ಇಲ್ಲಿ ನೋಡ್ರಿ, 1 2 3 1 2 3 1 2 3 3 ಆದ ನಂತರ ಹಾಕ್ಬೇಕು. 1 2 3 ಆಯ್ತಾ? ಇಲ್ಲಿ ಬರ್ತದೆ ಈಗ ನೆಕ್ಸ್ಟ್ 3 3 1 2 3. ಯಾವ್ದಿದು? ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹೇಳಿ ಬರ್ತದ. ಈಗ ಅಭ್ಯಾಸವನ್ನ ಹೇಳೋಕ್ಕಿಂತ ಮುಂಚೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಏನೇನ್ ಬರ್ತದ ಅನ್ನೋದನ್ನ ಚೆಕ್ ಮಾಡ್ರಿ. ಈಗ ರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಗೊತ್ತಾಯ್ತಲ್ಲ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಗೊತ್ತಾಗ್ಯದ? ಭಾರತೀಯ ಸಂಖ್ಯಾ ಪದ್ಧತಿ ಅಂದ್ರ ಬಿಡಿ 10 100, ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ಇವನ್ ಸಂಖ್ಯೆಯನ್ನು ಕೊಟ್ಟಿದೆ ಅಂತ ತಿಳ್ಕೊರ. 5 9 4 7 3 8. ಈ ಕಡೆ ಫಿಲ್ ಮಾಡ್ಕೋತ ಬರ್ಬೇಕು. 8 ಎಲ್ಲಿ ಬರ್ತದ? ಬಿಡಿ ಸ್ಥಾನದಲ್ಲಿ. 3 10 ಸ್ಥಾನದಲ್ಲಿ. 7 4 9 5 ಲಕ್ಷದಲ್ಲಿ ಬರ್ತದ. 5,94,738. ಬಿಡಿ 10 100 1000 ಅಂದ್ರೆ ಗೊತ್ತಾಯ್ತಲ್ಲ. ಇದೇ ಸಂಖ್ಯೆಯನ್ನ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಫಿಲ್ ಮಾಡಿದಾಗ ಏನ್ ಬರ್ತದೆ ಅನ್ನೋ ಚೆಕ್ ಮಾಡ್ಯಾರ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಬಿಡಿ ಹಂಗೆ ಇರ್ತದ, 10 ಹಂಗೆ ಸೇಮ್, 100 ಅನ್ನೋದು ಹಂಗೆ ಸೇಮ್, 1000 ಅನ್ನೋದ್ನು ಸೇಮ್, ನಂತರ 10,000 ಅನ್ನೋದ್ನು ಸೇಮ್ ಬರ್ತದ. 10,000 ನಂತರ 100,000 ಅಂತ ಹೇಳಿ ಬರ್ತದೆ. 100,000. ಅದರ ನಂತರ ಮಿಲಿಯನ್, 10 ಮಿಲಿಯನ್. ನೆಕ್ಸ್ಟ್ 100 ಮಿಲಿಯನ್. ಆಮೇಲೆ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್. 3 ಕಾಮ ಹಾಕ್ಬೇಕಂತ ಹೇಳಿದಲ್ಲ, 3 ಒಂದು ಗ್ರೂಪ್. ಇದು ಮಿಲಿಯನ್ ಗ್ರೂಪ್, ಇದು 1000 ಗ್ರೂಪ್. ಇದು ಬಿಡಿ 10 100. ಬಿಡಿ 10 100 1000 10,000 100,000. ಬಟ್ ರಾಷ್ಟ್ರೀಯ ಪದ್ಧತಿಯಲ್ಲಿ ಬಿಡಿ 10 100 1000 10,000 10,000 ಮುಗಿತಲ್ಲಿಗೆ. ನೆಕ್ಸ್ಟ್ ಲಕ್ಷ ಅಂತ ಹೊಂಟದು. ಆದ್ರೆ ಇಲ್ಲೇನ್ ಬರ್ದ? 100,000 ಅಂತ ಹೇಳಿ ಬರ್ತದ. 100,000 ನೆನ್ಪಿಡ್ಬೇಕಾ? ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಅಭ್ಯಾಸ 1.1 ಬಿಟ್ಟಿರುವ ಸ್ಥಳಗಳನ್ನ ಭರ್ತಿ ಮಾಡಿ. 1 ಲಕ್ಷ ಎಷ್ಟು ಸಾವಿರಗಳನ್ನ ಇರ್ತಾವ? 1 ಲಕ್ಷ ಬರಿಬೇಕು ಮೊದಲ. 1 ಲಕ್ಷ, ಇದು 1 ಲಕ್ಷ ಅದನ. ಕೆಳಗಡೆ ಏನದ? 10,000. 10,000ವನ್ನ ಬರ್ಕೊಳ್ಬೇಕು. ಇದು 10,000. ಎಷ್ಟು ಸೊನ್ನೆ ಮೇಲೆ? 4 0. ಈ 4 0 ಕ್ಯಾನ್ಸಲ್ ಆಯ್ತು. ಬಂತ ಎಷ್ಟು ಉತ್ತರ? 10. ಅದು 10 ಇಲ್ಲಿ ಬರಿಬೇಕು. ನೆಕ್ಸ್ಟ್ 1 ಮಿಲಿಯನ್. ಮಿಲಿಯನ್ ಅಂತಂದ್ರ 1 2 3 4 5 ಬಿಡಿ 10 100 1000 10,000 100,000. ಇದು ಮಿಲಿಯನ್.
ಮೂರಾದ ನಂತರ ಕಾಮ ಹಾಕ್ಬೇಕು, ಮೂರಾದ ನಂತರ ಮೂರಾದ ನಂತರ ಎಷ್ಟದ ಇದು 1 ಮಿಲಿಯನ್ ಅದ. ಅದಕ್ಕೆ 100,000ದಿಂದ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. 100,000 100 ಇದು 1000 ಬಿಡಿ 10 100 1000 10,000 100,000 ಎಷ್ಟು ಸೊನ್ನೆವ 5 ಸೊನ್ನೆ, ಇಲ್ಲಿ 5 ಸೊನ್ನೆಯನ್ನ ಕ್ಯಾನ್ಸಲ್ ಮಾಡಿದ್ವಿ. ಉತ್ತರ ಎಷ್ಟು ಬಂತು 10 ಅನ್ನೋದು ಬರಿಬೇಕು. ಇಲ್ಲಿ 1 ಕೋಟಿ, 1 ಕೋಟಿಯಲ್ಲಿ ಎಷ್ಟು ಸೊನ್ನೆ ಇರ್ತಾವ 7 ಸೊನ್ನೆ. 1 2 3 4 5 6 7 ಬಿಡಿ 10 100,000 10,000 ಲಕ್ಷ 10 ಲಕ್ಷ ಕೋಟಿ. ನೆಕ್ಸ್ಟ್ ಏನ್ ಕೇಳತ್ತಾರೆ ಇಲ್ಲಿ 10 ಲಕ್ಷ. 10 ಲಕ್ಷ ಎಷ್ಟು ಸೊನ್ನೆವ 6 ಸೊನ್ನೆ, 6 ಸೊನ್ನೆಯನ್ನು ಕ್ಯಾನ್ಸಲ್ ಆಯ್ತು, 10 ಅನ್ನೋದು ಬಂತು. 1 ಮಿಲಿಯನ್ ಮತ್ 1 ಮಿಲಿಯನ್ 6 ಸೊನ್ನೆಗಳನ್ನ 1 ಮಿಲಿಯನ್ ಆಯ್ತು. 1 ಮಿಲಿಯನ್ ನಲ್ಲಿ ಎಷ್ಟು ಲಕ್ಷಗಳನ್ನ ಇರ್ತಾವ, ಲಕ್ಷವನ್ನ ಬರ್ದೇನಿದು 1 ಲಕ್ಷ. 5 ಸೊನ್ನೆ ಏನಕ್ಕೆ ಇರ್ತಾವ 5 ಸೊನ್ನೆ, 5 ಸೊನ್ನೆ ಕ್ಯಾನ್ಸಲ್ ಆಯ್ತು. ಉತ್ತರ ಏನ್ ಬಂತು 10 10 10 ಅಂತೇಳಿ ಬಂತು. ಎಲ್ಲದರ ಉತ್ತರ ಏನಾಗ್ತದ 10 10 ಅಂತೇಳಿ ಆಯ್ತು. ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮವನ್ನ ಹಾಕಿ. 73,75,307 73 ಲಕ್ಷ 73 ಲಕ್ಷ ಲಕ್ಷದ 75,000 75,307 ಅನ್ನೋದು ಇದು ಉತ್ತರ. ಸಂಖ್ಯೆಯಲ್ಲಿ ಬರೆದೆವು, ಸಂಖ್ಯೆಗಳಲ್ಲಿ ಬರೆದೆವು. ಅರ್ಥ ಆಯ್ತು ಇಷ್ಟು. 9,05,41,9 ಕೋಟಿ 9 ಕೋಟಿ ಸ್ಥಳದಲ್ಲಿ ಬರಿಬೇಕು, ಅಲ್ಲಾಂದ್ರೆ ನೀವು ಟೇಬಲ್ಸ್ ಅನ್ನು ಹಾಕೊಂಡು ಬರಿಬಹುದು. 9 ಕೋಟಿ 5 ಲಕ್ಷ 5 ಲಕ್ಷ ಲಕ್ಷದ 41 ಸಾವಿರ ಸ್ಥಾನದಾಗ್ನು ಏನಿಲ್ಲ, 10,000 ಸ್ಥಾನದಾಗ್ನು ಏನಿಲ್ಲ, ಆಮೇಲೆ 100 ಸ್ಥಾನದಾಗ ಏನಿಲ್ಲ 41. ಈ ರೀತಿ ಇದ್ರ ಉತ್ತರವನ್ನ ಆಗ್ತದ. 7,52,21,302 7 ಕೋಟಿ ಮತ್ತೆಷ್ಟದ 52 ಲಕ್ಷ 21,000 302 ಇದು ಉತ್ತರವನ್ನ ಆಗ್ತದ. ಮೂರನೇದು ಅರ್ಥ ಆಗಲುಂಟದ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬಹಳ ಸಿಂಪಲ್ ಅದ. ಇಲ್ಲಿ ಮೊದಲೊಂದು ಟೇಬಲ್ ಅನ್ನ ಹಾಕೋಬೇಕು. ಟೇಬಲ್ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ ಈ ರೀತಿ ಟೇಬಲ್ ಅನ್ನು ಹಾಕೊಂಡು ಟೇಬಲ್ ನಲ್ಲಿ ಇನ್ಸರ್ಟ್ ಅನ್ನು ಮಾಡಬೇಕು. 58 ಮಿಲಿಯನ್ ಅಂತ ಹೇಳಿದ. ಈಗ ಮಿಲಿಯನ್ ಅಂತ ಹೇಳಿ ಕೇಳಿದ್ರು. ಇಲ್ಲಿ ಇನ್ನೊಂದದ 23 ಲಕ್ಷ. ಎಷ್ಟು 23 ಲಕ್ಷದಲ್ಲದ, ಇದು ಲಕ್ಷದಿದು ಎಷ್ಟು 23 ಅಂತ ಹೇಳಿ ಬರಿಬೇಕು. 23 ಲಕ್ಷದ 30,000 ಎಷ್ಟು 30,000 30,010 ಇಲ್ಲಿ 10 ಅಂತ ಹೇಳಿ ಬರಿಬೇಕು. ಮುಗೀತಿದು. ಅದೇ ರೀತಿ ಬಿಲಿಯನ್ ಬರ್ತಾವಲ್ಲ ಅದನ್ನು ಇದರಲ್ಲಿ ಬರಿಬೇಕು. ಬಿಡಿ 10 100 1000 ಹೆಂಗೆ ಇರ್ತದ 1000 10,000 100,000 ಇಲ್ಲಾಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಕೊಂಬಾರಿ. ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ ನಂತರ ಯಾವ್ದು ಬರ್ತದ 100 ಮಿಲಿಯನ್. ಎಷ್ಟು ಕೇಳ್ಯಾರ ಇಲ್ಲಿ 58 ಮಿಲಿಯನ್. 58 ಮಿಲಿಯನ್ ಎಲ್ಲದ ಮಿಲಿಯನ್ ಅನ್ನೋದು ಇದ್ರೊಳಗೆ ಬರ್ತದೆ. ಇದ್ರೊಳಗೆ 58 ಅಂತ ಹೇಳಿ ಬರಿಬೇಕು. 58 ಮಿಲಿಯನ್. 423 423,000 423,000 202 202 ಅಂದಪ್ಲೆ. ಇದು 58 ಮಿಲಿಯನ್ 423,202 ಅನ್ನೋದು ಇದ್ರ ಉತ್ತರವ. ಈ ರೀತಿ ಪ್ರಶ್ನೆ ಸಂಖ್ಯೆ 2ರ ಸಂಪೂರ್ಣ ಉತ್ತರಗಳನ್ನು ನೋಡಿದೆ. ಈಗ 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆ ಉತ್ತರಗಳನ್ನು ಬರೀ ಅಲ್ಪ ವಿರಾಮನ ಹಾಕೋದು. ಆ ಅಲ್ಪ ವಿರಾಮನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಚೆಕ್ ಮಾಡ್ಯಾರ.
ರಾಷ್ಟ್ರೀಯ ಪದ್ಧತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಪದ್ಧತಿಯಲ್ಲಿ ಹೆಂಗ್ ಮಾಡ್ಬೇಕು? ಮೊದಲು 3 ಆದ ನಂತರ ಕಾಮನ್ ಹಾಕ್ಬೇಕು. 3 ಆದ ನಂತರ 2 ಆದ ನಂತರ 2. ಎಲ್ಲಿ ಬರ್ತದೆ ಇಲ್ಲಿ? ಭಾರತೀಯ ಸಂಖ್ಯಾ ಪದ್ಧತಿಯಾಗಿ ಸರಿಯಾಗಿ ಅಲ್ಪವಿರಾಮ ಹಾಕಿ ಸಂಖ್ಯೆಗಳನ್ನು ಹೆಸರಿಸಿ. ಇಲ್ಲೊಂದು ಕಾಮವನ್ನು ಬರ್ತದೆ. ನಂತರ ಇಲ್ಲಿ ಎಷ್ಟಾಗ್ತದೆ ಇದು? ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ 10 ಲಕ್ಷ ಕೋಟಿ 8,75,95,762. ಇದನ್ನ ಈ ರೀತಿ ಅಕ್ಷರಗಳಲ್ಲಿ ಬರಿಬೇಕು. ಬಿಡಿ 10 100 3 ಆದ ನಂತರ ಒಂದು ಕಾಮ, 2 ಆದ ನಂತರ ಕಾಮವನ್ನು ಹಾಕ್ದೆವು. 85,46,283. ಇಲ್ಲಿ 3 ಆದ ನಂತರ ಒಂದು ಕಾಮ, 2 ಆದ ನಂತರ 2 ಆದ ನಂತರ 9,99,46,000. ಇದೇನಾಗ್ತದ? 9,84,32,701. ಇದು ಏನಾಯ್ತು? ಭಾರತೀಯ ಸಂಖ್ಯಾ ಪದ್ಧತಿ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಪ್ರಕಾರ ಹೆಂಗ್ ಮಾಡ್ಬೇಕು? 3 ಆದ ನಂತರ ಕಾಮವನ್ನು ಹಾಕ್ಬೇಕು. 3 ಇದು 3 ಆದ ನಂತರ ಏನ್ ಬಂತಿದು? 78 ಮಿಲಿಯನ್. ಇದು ಮಿಲಿಯನ್ ಸ್ಥಾನದಲ್ಲ, 920,092. ಇಲ್ಲಿ 3 ಆದ ನಂತರ ಒಂದು ಕಾಮವನ್ನು ಹಾಕ್ದೆವು. 3 ಆದ ನಂತರ 7,452,283. ನೆಕ್ಸ್ಟ್ 3 ಆದ ನಂತರ ಕಾಮವನ್ನು ಹಾಕ್ದೆವು. 99,985,102. 3 ಆದ ನಂತರ ನೆಕ್ಸ್ಟ್ ಏನಾಗ್ತದೆ ಹೇಳ್ರಿ ನೀವೇ? 48,049,831. ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಪ್ರಕಾರ ಅಕ್ಷರದಲ್ಲಿ ತಾವು ಬರಿಬೇಕು ಉತ್ತರವನ್ನ. ಇಲ್ಲಿಗೆ 1.1 ಅಭ್ಯಾಸವನ್ನ ಸಂಪೂರ್ಣವಾಗಿ ಮುಗಿತು 6ನೇ ತರಗತಿದು. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.